ಇವತ್ತು ನನ್ಗೆ ಸಾಲದ ಬಾಧೆ ಇರ್ಬೋದು, ಆದ್ರೆ ಒಂದಲ್ಲ ಒಂದಿನ ಮೆಟ್ಟಿ ನೆಟ್ಟಿನ ಧೈರ್ಯ ನನಗಿದೆ. ಇವತ್ತು ತಲೆ ಮೇಲೆ ತಲೆ ಬಿದ್ರು ಪರವಾಗಿಲ್ಲ ಅಂತ ಮಕ ತಕೊಂಡು ಒರ್ಸ್ಕೊಂಡು ಮೀಸೆ ತಿರುವಿ ರೆಡಿಯಾಗಿ ಪಟ್ಟಂತ ಹಾಲ್ ಕಾಯ್ಸಾಕಿಟ್ಟು ಹಾರ್ಲಿಕ್ಸ್ ರೆಡಿ ಮಾಡ್ಕೊಂಡೆ. ಫಸ್ಟ್ ಆಗಿ ನನ್ನ ಅಳಿಯ ನನ್ನ ಮಗನಿಗೆ ಹಾಕೊಟ್ಟೆ. ಬಿಸ್ಕೆಟ್ ಕೊಡಪ್ಪ, ನೀನೊಂದ್ ಕೊಡು. ಅವ್ರ ಹತ್ರ ಭಿಕ್ಷೆ ಬೇಡಿಗೆಸಿ ಒಂದೊಂದ್ ಬಿಸ್ಕೆಟ್ ಇಸ್ಕೊಂಡು ತಿಂದು ನನ್ಗೆ ಉದ್ದಿನ ಕಡ್ಡಿ ಹಚ್ಚಿಲ್ಲ ಅಂದ್ರೆ ನೆಮ್ಮದಿ ಇರಲ್ಲ ಗುರು. ಇವತ್ತು ನನ್ಗೆ ಸಾಲದ ಬಾಧೆ ಇರ್ಬೋದು, ಆದ್ರೆ ಒಂದಲ್ಲ ಒಂದಿನ ಮೆಟ್ಟಿ ನೆಟ್ಟಿನ ಧೈರ್ಯ ನನಗಿದೆ. ನಿನ್ಗೆ ಸಾಲ ಕೊಳ್ಳೋ ಜನ ಜಾಸ್ತಿ ಆದ್ರೆ ನಿನ್ನ ಹೋರಾಟ ಕೂಡ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತೈತೆ. ಇವತ್ತು ನೋಡಿ ನಿನ್ನ ನಗೋರು ನಾಳೆ ನಿನ್ನ ದಂತ ಕಥೆ ಕೇಳಿಗೆಸಿ ಹಬ್ಬ ಹೆಡ್ಸಾಪ್ ಅಂತ ಹೇಳ್ತಾರೆ. ದಯವಿಟ್ಟು ನಮ್ ತಾಯಣ್ಣ ಹೇಳ್ತೀನಿ, ಯಾರು ಸಾಲದ ಸುಳಿಯಲ್ಲಿ ಸಿಗ್ಬೇಡ್ರಿ. ಅದನ್ನ ಕಷ್ಟ ಅನ್ಭವಿಸಿದವನ್ಗೆ ಗೊತ್ತು. ಆದಷ್ಟು ಬೇಗ ಸಾಲದ ಸುಳಿಲಿಂದ ಬಂದು ಮಕ್ಕಳನ್ನ ಹೈಯರ್ ಎಜುಕೇಶನ್ ಕಡೆ ಗಮನ ಕೊಡ್ರಿ ಅಂತ ನಾನು ಹೇಳ್ತೀನಿ. ಐನೇ ದೇವ್ರು ಅಂತ ಈ ಕಲಿಯುಗದಲ್ಲಿ ಹೇಳ್ತಾರೆ, ಆದ್ರೆ ಬಂಧು ಬಳಗ ಅಣ್ಣ ತಮ್ಮ ಬೀರು ಬಿಜ್ರು ಎಲ್ಲ ಮೋಸ ಮಾಡಿದ್ರೆ ಎಲ್ಲಂತ ಬದುಕೋದು ನೀವೇ ಹೇಳ್ರಿ. ಫಸ್ಟ್ ಟೈಮ್ ನಮ್ ತಾಯಿನ ರಿವೀಲ್ ಮಾಡ್ತಾ ಇದೀನಿ, ಇವ್ರೇ ನೋಡ್ರಿ ನಮ್ ತಾಯಿ. ಇವ್ರನ್ನೇ ಹೇಳ್ತೀನಿ, ನೇಚರ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಆರೋಗ್ಯದಿಂದ ಬಾಳ್ತೀವಿ. ಯಾವಾಗ ನೀವು ನೇಚರ್ ಹಾಳು ಮಾಡ್ತೀವಿ ಅವಾಗ ನಮ್ಮ ಆರೋಗ್ಯ ಕಮ್ಮಿ ಆಗುತ್ತಂತ ನೀವು ತಿಳ್ಕೊಳ್ರಿ. ಯಾವಾಗ ನಾವು ವಾಯು ಮಾಲಿನ್ಯ ಮಾಡ್ತಾ ಬರ್ತೀವಿ ಅವಾಗ ನಮ್ಮ ಆರೋಗ್ಯನೂ ಕಮ್ಮಿ ಆಗ್ತಾ ಬರುತ್ತೆ. ಬಂದಿ ನೋಡ್ರಿ ನಮ್ಮ ಸಾಲ ಕೊಡ ಊರಿಗೆ ಇದೆ ನಮ್ಮ ಸಮುದ್ರ. ಸಮುದ್ರ ಅಂದ ತಕ್ಷಣ ಮಂಗಳೂರ್ ಹತ್ರ ಇರೋ ಸಮುದ್ರ ಅನ್ಕೋಬೇಡ್ರಿ, ಇದು ನಮ್ಮ ದೇವದುರ್ಗ ತಾಲೂಕಿನ ಸಮುದ್ರ. ಇದೇ ನೋಡ್ರಿ ನಮ್ಮ ಸ್ವಂತ ಅಪ್ಪನ ತಂಗಿ ಮನೆ, ಈಗ ತಾನೇ ನಿರ್ಮಾಣ ಆಗ್ತಾ ಇದೆ. ಈ ಸಮುದ್ರ ಅಂದ ತಕ್ಷಣ ನನಗೆ ಓಲ್ಡ್ ಮೆಮೊರಿಗಳೆಲ್ಲ ಓಪನ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ಮೊದ್ಲೇ ತೋರಿಸ್ತೇನಲ್ಲ ಅಂಗಡಿ ಇದೆ ಊರಿನ ಮೊದ್ಲೇ ಅಂಗಡಿ, ಈಗೆಲ್ಲ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ನಾನು ಚಿಕ್ಕವನಿದ್ದಾಗ ನಮ್ಮ ಅತ್ತೆ ಮನೆಗೆ ಏನಾದ್ರೆ ಹೋದ್ರೆ ಇವನ್ ಜೊತೆ ನಾನು ಆಟ ಆಡ್ತಾ ಇದ್ದು. ಸರಿ ಸಂಗತಿ ಏನಂತಂದ್ ಹೇಳಿದ್ರೆ, ನಾನ್ ಸ್ಕೂಲ್ ಮುಗಿಸಿ ಕಾಲೇಜ್ ಹೋಗೋಟ್ಗೆ ಇವನು ಅದೇ ಕಾಲೇಜ್ ಅಡ್ಮಿಷನ್ ಮಾಡಿದ್ದ. ನಮ್ಮ ಪ್ರಭಾಸ್ ಅವ್ರದ್ದು ರಾಜಸಾಬು ಮೂವಿ ನೋಡ್ಕೊಂಡ್ ಬಂದೆ. ಈ ಮೂವಿಗೆ ಯಶಗಾರ್ ಕುಟುಂಬದ ಹುಡುಗರು ಕ್ರೇಜ್ ಏನ್ ಗುರು, ನೋಡಕ್ಕೆ ಆಯ್ತಲ್ಲ ಎಷ್ಟ್ ಜನ ಬಂದಿದ್ರು ಗೊತ್ತಾ. ಪ್ರಭಾಸ್ ಅಣ್ಣನ್ ಬಾಡಿ ಹಾಕೋಕ್ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಟಿಮೇಟ್ ಫೈಟ್ಸ್ ಅಂಡ್ ಆಕ್ಷನ್ ಸೀನ್ಸ್ ಗಳು ಕಾಮಿಡಿ ಮಾತ್ರ ಪ್ರಭಾಸ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಸಂಜಯ್ ದತ್ತು ಆಕ್ಟಿಂಗ್ ಗೆ ನಾನ್ ಫಿದಾ ಆಗ್ಬಿಟ್ಟೆ. ಮೂವಿಲಿ ಪ್ರಭಾಸ್ ಅವರು ಮಸಳ ಜೊತೆ ಫೈಟ್ ಅಂತೂ ಸೂಪರ್ ಅಂತ ತಿಳ್ಕೊಂಬಿಡಿ. ಸದ್ದಾಂಬಾಯಿ ಒಂದು ಟಿಕೆಟ್ ಕೊಡಕ್ ನಿಂತ್ಕೊಂಡಿದ್ರು, ಅವ್ರಿಗೆ ಹೇಳಿದೆ. ಇವನು ಮಾತ್ರ ಯಾವ ಮೂವಿ ಯಾವ ದಿನನೂ ಬಿಡಲ್ಲ ಗುರು. ಪ್ರಭಾಸ್ ಅವರ ಕಟ್ಟ ಅಭಿಮಾನಿ ಚಂದ್ರ ಅವ್ರು ಬಂದಿದ್ರು. ಮೂವಿ ಮಾತ್ರ ಒಂದ್ಸತಿ ನೋಡಂಗಿದೆ, ದಯವಿಟ್ಟು ಥಿಯೇಟರ್ ಗೊಮ್ಮೆ ಹೋಗಿ ನೋಡಿ. ಎಲ್ಲ ನನ್ನ ಪ್ರೀತಿಯ ಫಾಲೋವರ್ಸ್ ಗೆ ಲವ್ ಯು, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ನಮಸ್ಕಾರ.